ನಮ್ದೇನು ಮೂವೆಲ್ಲ ವಿರೋಧ ಪಕ್ಷದವ್ರದೇ ಇದೆ. ನ್ಯಾಯಾಲಯದ ತೀರ್ಪನ್ನ ಪೂರ್ವವಾಗಿ ನಾವೆಲ್ಲರೂ ಕೂಡ ಅಧ್ಯಯನವನ್ನು ಮಾಡಿದ್ದೇವೆ. ಹಲವಾರು ವಾಸ್ತವದಲ್ಲಿ ತಪ್ಪುಗಳು ಮತ್ತು ಲೋಪಗಳು ಕಾಣ್ತಾ ಇದೆ. ಹಾಗೆ ಕಾನೂನಾತ್ಮಕವಾದಂಥ ನಿರ್ಧಾರಗಳು ಕೂಡ ಸರಿ ಇಲ್ಲ ಅಂತೇಳಿ ನಮ್ಮ ಅಭಿಪ್ರಾಯ. ನಾವು ಪ್ರಕರಣ ನಡೆದಂಥ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ನೇರವಾಗಿ ಒಂದು ಪ್ರಶ್ನೆ ಅಂತ ಕೇಳಿದರು, ಎಲ್ಲ ವಕೀಲರಲ್ಲಿ ಕೇಳಿದರು. ಇದರೆಲ್ಲದರಲ್ಲೂ ಕೂಡ ಈ ಪ್ರಕರಣದಲ್ಲಿ 1992ರಿಂದ 2021ರವರೆಗೂ ಇರುವಂಥ ಇತಿಹಾಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವ್ರು ಯಾರು ಅರ್ಜಿದಾರರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಅವರ ಪಾತ್ರವೇನು ಅಂತೇಳಿ ಯಾರು ಕೂಡ ತೋರಿಸ್ಲಿಕ್ಕಾಗಲಿಲ್ಲ ಅಂತ ಹೇಳುವಂಥ ಪ್ರಶ್ನೆ ಅಂತ ಕೇಳಿದರು. ತಾವೆಲ್ಲ ಕೂಡ ಗಮನಿಸಿದ್ರು. ಆ ಪ್ರಶ್ನೆಗೆ ಯಾರೂ ಉತ್ತರ ಇವತ್ತಿಗೂ ನೀಡಿಲ್ಲ. ನ್ಯಾಯಮೂರ್ತಿಗಳು ನೀಡಿರುವಂಥ ತೀರ್ಪಲ್ಲೂ ಕೂಡ ಅದಕ್ಕೆ ಉತ್ತರ ಇಲ್ಲ. ಅದರಿಂದ ನನ್ನ ನೇರವಾದಂಥ ಪ್ರಶ್ನೆ ಇವತ್ತು ಪ್ರತಿಪಕ್ಷದವ್ರಿಗಿರ್ಬೋದು, ತಾವೆಲ್ಲ ಮಾಧ್ಯಮದ ಮಿತ್ರರಿರ್ಬೋದು, ಮತ್ತು ಎಲ್ಲರಿಗೂ ಕೂಡ 92ರಿಂದ ಎಲ್ಲ ರೀತಿಯಾದಂಥ ಇತಿಹಾಸವನ್ನ ಪದೇ ಪದೇ ಜನರ ಮುಂದೆ ಇಡುವಂಥ ಕೆಲಸವನ್ನ ಮಾಡ್ತಾ ಇರೋರು, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರವೇನು ಅಂತ ಹೇಳಿ ಇವತ್ತವರೆಗೂ ಯಾರಿಗೂ ಕೂಡ ತೋರಿಸ್ಲಿಕ್ಕಾಗಲಿಲ್ಲ. ಅದರಿಂದ ಈ ಸಂಪೂರ್ಣವಾದಂಥ ಪ್ರಕರಣ ಏನಿದೆ ಇದು ರಾಜಕೀಯ ಪ್ರೇರಿತವಾದಂಥ ಪ್ರಕರಣ. ಇದಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಮಾನ್ಯತೆ ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತನಿಖೆ, ವಿಚಾರಣೆ ಏನನ್ನ ಬೇಕಾದ್ರೂ ಮಾಡಿಕೊಳ್ಳಿ, ಇದರಿಂದ ಸತ್ಯ ಮೊರೆ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ನಿಲುವು. ಅಲ್ಲ ಸರ್, ಮೇಲ್ಮನವಿ ಸಲ್ಲಿಸ್ತೀರಾ ನೀವು ಸುಪ್ರೀಂ ಕೋರ್ಟ್ ಅಥವಾ ವಿಭಾಗೀಯ ಪೀಠ? ಯಾಕೆಂದ್ರೆ ಈಗಾಗಲೇ 2 ಆದೇಶ ಬಂತು, FIR ಕೂಡ ಆಗ್ಬೇಕು ಅಂತ ಇದೆ. ಅಲ್ಲ, ಮಾಡಲಿ. ಈಗ ನಾವು ಯಾವತ್ತೂ ಮೊದಲಿಂದ ಹೇಳ್ತಾ ಇದ್ವಿ, ವಿಚಾರಣೆ ಆಗಲಿ ತನಿಖೆ ಆಗಲಿ ಯಾರು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ಅದ್ರ ಬಗ್ಗೆ ನಮಗೇನು ಹಸ್ತಕ್ಷೇಪ ಇಲ್ಲ. ಆದರೆ ಕಾನೂನಿನ ಹೋರಾಟದಲ್ಲಿ ಕೆಲವು ಏನು ತಪ್ಪುಗಳಾಗಿದೆ ಅದನ್ನು ಸರಿಪಡಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಎಲ್ಲಿ ಸಲ್ಲಿಸಬೇಕು, ಯಾವಾಗ ಸಲ್ಲಿಸಬೇಕು, ಮತ್ತು ನಮ್ಮ MP MLA ನ್ಯಾಯಾಲಯ ನೀಡಿರುವಂಥ ಆದೇಶದ ಮೇಲೆ ಏನು ಕ್ರಮ ಜರುಗಿಸಬೇಕು, ಇದೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ವಕೀಲರು, ಹಿರಿಯ ವಕೀಲರು ಎಲ್ಲರೂ ಕೂಡ ನಾವು ಸೇರಿ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ದೆಹಲಿನಲ್ಲಿರುವಂಥ ನಮ್ಮ ವಕೀಲರು ಯಾರು ವಾದವನ್ನು ಮಾಡಿದ್ದಾರೆ ಅವರ ಸಲಹೆಯನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡ್ತೀವಿ. ನಂತರ ಇನ್ನೊಂದು 2 ದಿವಸಗಳಲ್ಲಿ ನಮ್ಮ ನಿಲುವನ್ನು ಸ್ಪಷ್ಟಪಡಿಸ್ತೀವಿ. ತೀರ್ಪಿನಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ವಾದ ಏನಿತ್ತು, ಗವರ್ನರ್ ಅವರು, ರಾಜ್ಯಪಾಲರು ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ ಅಂತ ಹೇಳಿದ್ರು. ಈ ಅಪ್ಲಿಕೇಶನ್ ಆಫ್ ಮೈಂಡ್ ಅನ್ನುವಂಥ ಕಾನೂನಿನ ತತ್ವ ಏನಿದೆಯಲ್ಲ, ಇದು ಬರೀ ರಾಜ್ಯಪಾಲರಿಗೆ ಸೀಮಿತವಲ್ಲ, ಇದು ನ್ಯಾಯಾಲಯಕ್ಕೂ ಕೂಡ ಅನ್ವಯಿಸ್ತದೆ. ಯಾವ ನ್ಯಾಯಾಲಯ ಇಸ್ ಅ ಕೋರ್ಟ್ ಆಫ್ ರೆಕಾರ್ಡ್, ಯಾವ ರೆಕಾರ್ಡ್ ಇದೆ ಅದರ ಆಧಾರದ ಮೇಲೆ ತೀರ್ಪನ್ನು ಕೊಡಬೇಕು. ಅಂದರೆ ಫ್ಯಾಕ್ಚುಯಲ್ ಆಸ್ಪೆಕ್ಟ್ಸ್ಗೆ ತನಿಖೆ ಮಾಡುವಂಥ ಜ್ಯೂರಿಸ್ಡಿಕ್ಷನ್ ಸಾಧಾರಣವಾಗಿ 226ನಲ್ಲಿ ಹೈಕೋರ್ಟ್ಗಳಲ್ಲಿ ಇಲ್ಲ, ಮಾಡೋದು ಇಲ್ಲ. ಅದರಿಂದ ಇದೆಲ್ಲವನ್ನ ಕೂಡ ನಾವು ಮೇಲ್ಮನವಿಯನ್ನು ಸಲ್ಲಿಸಬೇಕು. ನಾನು ಮೊದಲಿಂದ ಹೇಳ್ತಾ ಇದ್ದಂಥ ಮಾತು ಏನು ಅಂತ ಹೇಳಿದ್ರೆ, ಏಕಸದಸ್ಯ ಪೀಠ ಕೊನೆಯಲ್ಲ. ಏಕಸದಸ್ಯ ಪೀಠ ನೀಡಿರುವಂಥ ತೀರ್ಪು ರಾಜ್ಯದ ಅಥವಾ ದೇಶದ ಕಾನೂನು ಕೂಡ ಅಲ್ಲ. ಕೊನೆಯದಾಗಿ ನಮ್ಮ ನ್ಯಾಯಾಂಗ ವಿತರಣೆ ವ್ಯವಸ್ಥೆಯಲ್ಲಿ ಉಚ್ಚ ನ್ಯಾಯಾಲಯದಲ್ಲೇ ಅಪೀಲ್ ಇದೆ, ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಂಥ ಅವಕಾಶ ಕೂಡ ಇದೆ. ಕೊನೆಯ ತೀರ್ಪು ಸರ್ವೋಚ್ಚ ನ್ಯಾಯಾಲಯ ನೀಡಿದಾಗ ಮಾತ್ರ ಅದು ಈ ದೇಶದ ಕಾನೂನಾಗಿದೆ. ಇದರಿಂದ ಅಲ್ಲಿವರೆಗೂ ನಾವು ಯಾರು ಕೂಡ ಇದೇ ಒಂದು ರೀತಿಯಾದಂಥ ಕೆತ್ತನೆ ಕಲ್ಲಿನ ಮೇಲೆ ಬರೆದಂತೆ ಅಂತ ಹೇಳುವಂಥ ಅಭಿಪ್ರಾಯಕ್ಕೆ ಹೋಗೋದು ಸರಿಯಲ್ಲ. ನ್ಯಾಯಾಧೀಶರು ಅವ್ರಿಗೆ ಏನೆನಿಸಿದೆ ಅದನ್ನು ಬರೆದಿದ್ದಾರೆ, ಅದನ್ನು ನಾವು ಸಾಧ್ಯ ಇಲ್ಲ. ಅದರ ಮೇಲೆ ಮೇಲ್ಮನವಿಯನ್ನು ಸಲ್ಲಿಸುವಂತ ಕೆಲಸ ಯಾವಾಗ ಯಾವ ತರ ಮಾಡಬೇಕು ಅಂತ ಹೇಳೋ ತೀರ್ಮಾನ. ಈಗ 3.5 ಲಕ್ಷ ಇದ್ದದ್ದು 56 ಕೋಟಿ ಬೆಲೆ ಬಾಳುತ್ತೆ, ಮತ್ತೆ ಅದರ ಫಲಾನುಭವಿ ಸಿದ್ದರಾಮಯ್ಯ ಕುಟುಂಬದವರಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಮಾತುಗಳನ್ನು ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಉಲ್ಲೇಖ ಮಾಡಿದ್ದಾರೆ. 56 ಕೋಟಿ ಬೆಲೆ ಅಂತ ಯಾರು ಹೇಳಿದ್ರು? ಸಿದ್ದರಾಮಯ್ಯನವರು 62 ಕೋಟಿ ಅವ್ರು ಕೇಳಿದ್ರು. ಸಿದ್ದರಾಮಯ್ಯನವರು ಹೇಳ್ತಾರೆ 100 ಹೇಳ್ತಾರೆ, ಅದಕ್ಕೆ ಅದ್ರ ಬೆಲೆ ಆಗ್ಬಿಡ್ತದ? ನಾನು ಇವತ್ತಿಲ್ಲಿ ನಿಂತ್ಕೊಂಡು ವಿಧಾನಸೌಧ ಬೆಲೆ 10 ರೂಪಾಯಿ ಅಂದ್ಬಿಡ್ತೀನಿ, 10 ರೂಪಾಯಿ ಆಗೋಗುತ್ತಾ? ಈ ಬೆಲೆನ ನಿಗದಿ ಮಾಡೋರು ಯಾರು? ಈ ನಿಗದಿ ಮಾಡೋದಕ್ಕಿರುವಂತ ಪುರಾವೆ ಯಾವುದು? ಎವಿಡೆನ್ಸ್ ಬೇಡವಾ? ಮಾರ್ಕೆಟ್ ವ್ಯಾಲ್ಯೂನ ನಿಗದಿ ಮಾಡೋದು ಹೆಂಗೆ? ನ್ಯಾಯಾಲಯದ ಇದೇನೆ ದೋಷಪೂರಿತ ಅಂತ ಹೇಳ್ತೀರಾ? ನಾನು ನ್ಯಾಯಾಲಯ ನೀಡಿದಂತ ತೀರ್ಪಿನಲ್ಲಿರುವಂತ ಲೋಪಗಳನ್ನ ಇಲ್ಲಿ ಚರ್ಚೆ ಮಾಡೋಕ್ಕಾಗೋದಿಲ್ಲ. ಆದರೆ ಖಂಡಿತವಾಗಿ ಲೋಪಗಳಿದೆ, ಖಂಡಿತವಾಗಿದೆ.
ಅದನ್ನ ಮೇಲ್ಮನವಿ ಸಲ್ಲಿಸಿದಾಗ ಅದನ್ನ ಸರಿಪಡಿಸುವಂತ ಕೆಲಸ ನ್ಯಾಯಾಲಯವೇ ಮಾಡ್ತದೆ ಅಂತ ಹೇಳೋ ವಿಶ್ವಾಸ ನನಗೆ. ನೋಡಿ, ಕೆಸರೆ ಗ್ರಾಮದಲ್ಲಿ ಜನ ಕಳ್ಕೊಂಡಿರುವಂತಹ ಜಮೀನಿಗೆ ಪರಿಹಾರವಾಗಿ ವಿಜಯನಗರ 2ನೇ 3ನೇ ಹಂತ ಮತ್ತು 4ನೇ ಹಂತದಲ್ಲಿ ಕೊಟ್ಟಿರುವಂತಹ 125 ಪ್ರಕರಣಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದೀವಲ್ಲ, ದಾಖಲೆಗಳಿದೆಯಲ್ಲ, ನಿಮಗೂ ಕೂಡ ಗೊತ್ತಿದೆಯಲ್ಲ. ಏನಿದು ಪಾರ್ವತಿ ಅವರು ಒಬ್ಬರಿಗೆ ಸಿಕ್ಕಿರುವಂತದ್ದ? ಅದರಿಂದ ನಾನು ಅದನ್ನೇ ಮತ್ತೆ ಹೇಳುತ್ತಾ ಇದ್ದೀನಿ, ಇಲ್ಲಿ ನ್ಯಾಯಾಲಯದಲ್ಲಿ ಮಾಡಬೇಕಾಗಿರುವಂತ ವಾದ ತಮ್ಮ ಮುಂದೆ ಮಾಡೋದು ಸರಿಯಾಗೋದಿಲ್ಲ, ಸೂಕ್ತವಲ್ಲ. ಆದರೆ ಖಂಡಿತವಾಗಿ ಹಲವಾರು ಕಾನೂನಾತ್ಮಕವಾದಂತಹ ಲೋಪಗಳು ಮತ್ತೆ ವಾಸ್ತವದಲ್ಲಿರುವಂತಹ ಲೋಪಗಳನ್ನ ನಾವು ಎತ್ತಿ ಮೇಲ್ಮನವಿ ಮತ್ತು ಸಲ್ಲಿಸುವಂತ ಕೆಲಸವನ್ನ ಆದಷ್ಟು ಶೀಘ್ರವಾಗಿ ಮಾಡುವಂತ ತೀರ್ಮಾನಗಳನ್ನು ತಗೊಳ್ತೀವಿ. ಇನ್ನ ತಗೊಂಡಿಲ್ಲ, ಎಲ್ಲಿ ಹೋಗ್ಬೇಕು ಅಂತ ಹೇಳುವಂತ ತೀರ್ಮಾನ ಇನ್ನ ತಗೊಂಡಿಲ್ಲ. ಇದಕ್ಕಿಂತ ಇನ್ನೇನು ದಾಖಲೆ ಇಲ್ಲ. ದಾಖಲೆಗಳೇನಿದೆಯಲ್ಲ ಬಹಿರಂಗವಾಗಿ ಎಲ್ಲ ಸಾರ್ವಜನಿಕರ ವಲಯದಲ್ಲಿ ಇದೆ. ಆ ದಾಖಲೆಗಳ ಮೇಲೆ ನಿರ್ಣಯ ಅದನ್ನೇ ಕೊಟ್ಟಿದೀವಲ್ಲ, ಎಲ್ಲ ಕೊಟ್ಟಿದ್ದೀವಿ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದನ್ನು ಚಾಲೆಂಜ್ ಮಾಡಲಾಗಿದೆ. ಆದರೆ ತೀರ್ಪಿನಲ್ಲಿ ಆ ಪ್ರಕರಣಕ್ಕಿಂತ ಜಾಸ್ತಿ ಉಲ್ಲೇಖಗಳಾಗಿದೆ, ಪ್ರಸ್ತಾಪಗಳಾಗಿದೆ ತೀರ್ಪಿನಲ್ಲಿ. ನೋಡಿ, ಒಂದು ಮೂಲ ತತ್ವ ಇದೆ, ನೋ ಆಕ್ಟ್ ಆಫ್ ಕೋರ್ಟ್ ಕ್ಯಾನ್ ಪ್ರೆಜುಡಿಸ್ ಅನ್ನೋದು ಅಂತ ಹೇಳಬಹುದು. ಅಂದರೆ ಕಾನೂನಾತ್ಮಕ ಪ್ರಕ್ರಿಯೆಯಲ್ಲಿ ಯಾರಿಗೂ ಕೂಡ ಯಾವ ಪರಿಸ್ಥಿತಿನಲ್ಲಿ ಹೋದ್ರು ಅದಕ್ಕಿಂತ ಹದಗೆಟ್ಟ ಪರಿಸ್ಥಿತಿಯಲ್ಲಿ ಹೊರಗಡೆ ಬರಬಾರ್ದು, ಪ್ರೆಜುಡಿಷಿಯಲ್ ಆಗಿರಬಾರ್ದು ಅಂತ ಹೇಳುವಂಥದ್ದು. ಅದರಿಂದ ಇದೆಲ್ಲ ಅಂಶಗಳನ್ನು ನಾವು ಮೇಲ್ಮನವಿ ತೀರ್ಪಿನಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದ ಅಂಶಗಳನ್ನು ಸೇರಿದಾಗೆ ಅದಕ್ಕಿಂತ ಹೆಚ್ಚುವರಿಯಾಗಿ ಕೆಲವು ಪ್ರಸ್ತಾಪ ಆಗಿದೆ ಅನ್ನುವಂಥ ಮಾತು ಕೂಡ ಇದೆ. ಹೆಚ್ಚುವರಿ ಅಂತ ವಾಸ್ತವಗಳು ಖಂಡಿತವಾಗಿ ಉಳಿದ ಪ್ರಕರಣಗಳಲ್ಲಿ ಏನ್ ಮಾಡ್ತಾರೆ, ಈಗ ಅರ್ಕಾವತಿಗೆ ಕೂಡ ರಾಜ್ಯಪಾಲರು ಬೇರೆ ಬೇರೆ ಎಬಿ ಪಾಟೀಲ್ ಅವರದ್ದು, ಪ್ರಿಯಾಂಕ್ ಖರ್ಗೆ ಅವರದ್ದು ಈಗ ವಾಸ್ತವ ಪರಿಸ್ಥಿತಿಯನ್ನು ನಾವು ಒಪ್ಪಬೇಕಾಗುತ್ತೆ. ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಒತ್ತಡದಿಂದ ಎಲ್ಲ ಸಂಸ್ಥೆಗಳು ಅವರ ಕಪಿಮುಷ್ಟಿಯಲ್ಲಿದೆ. ರಾಜಭವನ ಅದಕ್ಕೆ ವ್ಯತಿರಿಕ್ತವಾಗಿಲ್ಲ, ಅವರು ಕೂಡ ಅವರ ಕಪಿಮುಷ್ಟಿಯಲ್ಲೇ ಇದೆ. ಅದರಿಂದ ಇದನ್ನ ನಾವು ಎದುರಿಸಬೇಕಾಗುತ್ತೆ. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಜನ ನಮ್ಮ ಜೊತೆ ಇರೋವರೆಗೂ ನಾವು ಹೋರಾಟ ಮಾಡ್ತೀವಿ. ಜನರ ತೀರ್ಪು ನಮ್ಮ ವಿರುದ್ಧ ಇದ್ದಾಗ ಅದಕ್ಕೆ ಗೌರವ ಕೊಡಬೇಕು. ಜನರು ಯಾವತ್ತವರೆಗೂ ಕರ್ನಾಟಕ ರಾಜ್ಯದ ಜನತೆ ಈ ಸರ್ಕಾರದೊಂದಿಗಿದೆ, ಅವತ್ತವರೆಗೂ ಇಂಥ ಕಾನೂನು ಬಾಹಿರವಾದಂಥ ಎಲ್ಲ ವಿರೋಧ ಪಕ್ಷದ ನಡೆಯನ್ನ ನಾವು ಎದುರಿಸ್ತೀವಿ. ಬೆಳಿಗ್ಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಕಾನೂನು ಸಲಹೆಗಾರರು ಚರ್ಚೆಗಳು ಕೂಡ ಆಯಿತು. ಅಂತಿಮವಾಗಿ ಏನ್ ನಿರ್ಧಾರ ಮಾಡಿದ್ರು, ಯಾವ ಡಿವಿಷನ್ ಬೆಂಚ್ ಯಾವ ನಿರ್ಣಯ ಮಾಡಿದ್ರು? ಅಲ್ಲ, ನಮ್ಮ ಹಂತದಲ್ಲಿ ಕೆಲವು ಚರ್ಚೆಗಳನ್ನ ಮಾಡಿದ್ವಿ. ಚರ್ಚೆಗಳನ್ನ ಯಾರು ಈ ಪ್ರಕರಣವನ್ನು ವಾದ ಮಾಡಿದ್ದಾರೆ, ಡಾಕ್ಟರ್ ಅಭಿಷೇಕ್ ಸಿಂಘ್ವಿ ಆಗಿರ್ಬೋದು, ಮತ್ತೆ ಬೇರೆ ಹಿರಿಯ ವಕೀಲರು ಯಾರ ಸಲಹೆ ನಾವು ಅವಾಗ ಕೂಡ ಪಡ್ಕೊಂಡಿದ್ವಿ. ಅವರೊಂದಿಗೆ ಚರ್ಚೆ ಮಾಡಿ ತೀರ್ಮಾನವನ್ನು ತಗೋಬೇಕು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಅಲ್ಲ, ಅದೇ ತೀರ್ಮಾನ ಆಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.